ಅದಾವ ಹೌದಾ. ನಿನಗೆ ಯಾವ ಕಥೆಗಳು ಬೇಕು ಆ ಕಥೆಗಳ ಪುಸ್ತಕಗಳು, ಕಾದಂಬರಿಗಳ ಪುಸ್ತಕಗಳದ. ಆಮೇಲೆ ನಿಮ್ಮ ಪಠ್ಯ ಪುಸ್ತಕ ಸಂಬಂಧಪಟ್ಟ ಪುಸ್ತಕಗಳ ಇಲ್ಲ. ನನಗೆ ಓದೋ ಮನಸ್ಸಿಲ್ಲ, ನಾನು ವಿಡಿಯೋ ಮುಖಾಂತರ ಕೇಳ್ತಂದ್ರೆ ಅಲ್ಲಿ ಕಂಪ್ಯೂಟರ್ ಅದಾವೆ. ಡಿಜಿಟಲ್ ಲೈಬ್ರರಿ ಅಂತ, ಡಿಜಿಟಲ್ ಲೈಬ್ರರಿ ಒಳಗೆ ಅಪ್ಸಾನ ಅಂತ ಹೆಸರಲ್ಲಿ ಟೈಪ್ ಮಾಡಿರ್ತೀವಿ. ಕಾರಣದ ಸಂಖ್ಯೆ ಕೊಟ್ಟಿರ್ತೀವಿ 005 ಅಂತ ಕೊಟ್ಟಿರ್ತೀವಿ. 005 1 ಕೊಟ್ಟರೆ ಆಕಿನ ಹೆಸರು ಬಂದ್ಬಿಡ್ತಾ ಅಪ್ಸಾನ ತಂದೆ ಗಫೂರ್ ಸಾಬ್. ಅವಾಗ ಏನ್ ಮಾಡಪ್ಪ ಆಪ್ಷನ್ಸ್ ಬರ್ತಾವ, ಅಕಾಡೆಮಿಕ್ ಅಂತ ಬರ್ತಾವ. ಅಕಾಡೆಮಿಕ್ ಬಂದಪ್ಪ ಅಂತಂದ್ರ ಅದ್ರ ಒಳಗಡೆ ಏನೈತಪ್ಪ ಅಂದ್ರ ಅಕಾಡೆಮಿಕ್ ಅಂದ್ರೆ ನಿಮ್ಗೆ ವಿದ್ಯಾಭ್ಯಾಸ ಸಂಬಂಧಪಟ್ಟ ಪುಸ್ತಕಗಳು ಸಿಗ್ತಾವ. ಯಾವ್ದ ವಿದ್ಯಾಭ್ಯಾಸ ಪುಸ್ತಕ ಅವಾಗ ಓಪನ್ ಮಾಡಿದ್ಮೇಲೆ ನೀವು ಪುಸ್ತಕ ಓದಾಗಿತ್ತಪ್ಪ ಯಾವ ವಿಷಯದ ಬಗ್ಗೆ ಓದಬೇಕಾಯ್ತು. ಸಮಾಜ ವಿಜ್ಞಾನ ಬೇಕಾಗ್ಯದ, ಏನು ವಿಜ್ಞಾನ ಬೇಕಾಗ್ಯದ, ಏನು ಇಂಗ್ಲಿಷ್ ಬೇಕಾ, ಕನ್ನಡ ಬೇಕಾ, ಅದ್ರಲ್ಲಿ ಆಯ್ಕೆ ಮಾಡ್ಕೊ. ಆಯ್ಕೆ ಮಾಡ್ಕೊಂಡ ನಂತರ ನೀನು ಓದ್ಬೇಕಂದ್ರ ಪುಸ್ತಕ ಮುಚ್ಬೇಕು. ಏನೋ ಓದೋದ್ಮೇಲೆ ನಾ ಕೇಳ್ತಾನಾಗಿತ್ತಪ್ಪ ಅಂದ್ರೆ ಅದು ತೆಗಿಬೇಕು, ವಿಡಿಯೋ ಅಂತ ಬರ್ತದೆ. ಆ ವಿಡಿಯೋಗಳು ಲೆಕ್ಕಗಳು ಸಮೇತ ಅದು ಮಾಡಿ ತೋರಿಸ್ತಾರೆ ಬೋರ್ಡ್ ಮೇಲೆ ವಿಡಿಯೋ ನೋಡಿ. ಆ ರೀತಿಯಾಗಿ ನಮ್ಮ ಗ್ರಂಥಾಲಯದಲ್ಲಿ ಡಿಜಿಟಲ್ ಲೈಬ್ರರಿ ಅದು ಯಾರಾದ್ರೂ ಒಂದು ಸಲ ಆ ಪುಸ್ತಕಗಳು ತೆಗೆದು ಓದಿದ್ರೆ, ವಿಡಿಯೋಗಳು ಕೇಳಿದ್ರೆ, ಬರೀ ಗೇಮ್ ಆಡಕ್ ಹೋಗ್ತದೆ ಅವೆಲ್ಲ ಬೇಡ. ಇನ್ನು ಮೇಲೆ ಗ್ರಂಥಾಲಯದಲ್ಲಿ ನೀವು ಏನ್ ಮಾಡಬೇಕು, ಬರೀ ಗ್ರಂಥಾಲಯಕ್ಕೆ ಬಂದು ಪುಸ್ತಕಗಳು ತೆಗೀರಿ, ಕಥೆಗಳ ಪುಸ್ತಕ ಓದ್ರಿ. ರಾಮಾಯಣ ಪುಸ್ತಕ ಇಷ್ಟು ದೊಡ್ಡದಾವ, ಮಹಾಭಾರತ ಪುಸ್ತಕ ಇಷ್ಟು ದೊಡ್ಡದಾವ, ಶ್ರೀಕೃಷ್ಣನ ಪುಸ್ತಕ ಯಾವ ಪುಸ್ತಕ ಇಲ್ಲ ಅಂತ ಎಲ್ಲಾ ಪುಸ್ತಕಗಳದಾವ. ಆ ಪುಸ್ತಕಗಳನ್ನು ಓದ್ಬೇಕಂತ ಹವ್ಯಾಸ ಇತ್ತಪ್ಪ ಅಂದ್ರ ಎಲ್ಲಾದ್ರೂ ಹುಡುಕಾಡ್ಕೊಂಡು ಹೋಗಿ ಓದ್ತೀವಿ. ನಿಮ್ಗೆ ಓದ್ಬೇಕಂತ ಹವ್ಯಾಸ ಇಲ್ಲ, ಒಬ್ಬರನ್ನ ಹೈಸ್ಕೂಲ್ದವ್ರು ಬರ್ತಾರೆ ಅನ್ನೋ ನೋಡ್ತೀನಿ, ಬರ್ತಾರೆ ಬರಂಗಿಲ್ಲ. ಯಾಕೆ ಬರಂಗಿಲ್ಲ? ನಮ್ಗೆ ಯಾಕೆ ಬೇಕು ಬಿಡ್ರಿ, ನಮ್ಗೆ ಓದೋದಕ್ಕೆ ರಗಡ ಆಗ್ಯದ. ಎಲ್ಲಿ ಓದ್ತೀರಿ ನೀವು? ಪಠ್ಯ ಪುಸ್ತಕನೂ ಓದಂಗ ಅಕ್ಷತ, ಪಠ್ಯ ಪುಸ್ತಕನೂ ಓದಂಗಿಲ್ಲ. ಇಷ್ಟೇ ಗೊತ್ತದ. ಮಲ್ಲಣ್ಣ ನಂಗೆ ಓದ್ತೀರ, ಮಲ್ಲಣ್ಣ ಅಬ್ಸರ್ವ್ ಮಾಡೋದು ಅವ ಓದ ತಕ್ಷಣನೇ ಅಲ್ಲಿ ಒಂದು ದೋಷ ಮನೆ ಅದ, ಅವ್ರು ಮನೆಯಾಗ ಹೋಗಿ ಕುಂತ ಎಲ್ಲ ಪುಸ್ತಕ ತಗು ಬರಿತಿರ್ತಾನ, ಯಾವಾಗಲೂ ಓದ್ತಿರ್ತಾನ. ನಮ್ಮ ಗ್ರಂಥಾಲಯಕ್ಕೆ ಒಂದು ಪುಸ್ತಕ ತೊಗೊಳ್ಬೇಕು ಸರ್, ಈ ಪುಸ್ತಕ ಕೊಡ್ರೆ ನಾವು ಓದ್ಬೇಕಂತ. ಅದ್ರಾಗ ಯಾರು ಮಾಡಿದ್ರೆ ಯಾರು ಆ ಮಲ್ಲಣ್ಣ ನೋಡಿ ಕಲೀರಿ. ಪುಸ್ತಕಗಳು ಯಾರು ಪ್ರೀತಿ ಮಾಡ್ತಾರ, ಪುಸ್ತಕಗಳು ಯಾರು ಓದುತ್ತೀರಿ, ಅವರು ದೊಡ್ಡ ವಿದ್ಯಾವಂತರಾಗ್ತಾರೆ, ಅವರು ದೊಡ್ಡ ಬುದ್ಧಿವಂತರಾಗ್ತಾರೆ, ಒಳ್ಳೆ ನಾಗರಿಕರಾಗ್ತಾರೆ, ಒಳ್ಳೆ ನೌಕರಿ ತಗೋತೀರಿ. ಹೌದಾ? ನಿಮ್ ಜೀವನದಾಗ ಒಂದು ಗುರಿ ಇಟ್ಕೋಬೇಕು. ನಾನು ಇಂಥದ್ದು ಓದಿ ಇಂಥ ವ್ಯಕ್ತಿ ಆಗ್ಬೇಕು, ಒಬ್ಬ DC ಆಗ್ಬೇಕು, ಒಬ್ಬ AC ಆಗ್ಬೇಕು, ಒಬ್ಬ ತಹಶೀಲ್ದಾರ್ ಆಗ್ಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಛಲ ಇಟ್ಕೋಬೇಕು. ಅದಕ್ಕಾಗಿ ಗ್ರಂಥಾಲಯದಲ್ಲಿ 7,000 ಪುಸ್ತಕಗಳದಾವ. ಮಕ್ಕಳ ಪುಸ್ತಕಗಳ ಬೇರೆ ಅದಾವ, ದೊಡ್ಡರ ಪುಸ್ತಕಗಳ ಬೇರೆ ಅದಾವ, ಪಠ್ಯ ಪುಸ್ತಕ ಬೇರೆ ಅದ, ಕಂಪ್ಯೂಟರ್ ಅದ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಪುಸ್ತಕಗಳದಾವ. ನಿಮ್ಗೆ ಎಲ್ಲಿ ಜೀವನದಾಗ ಎಲ್ಲಿ ಸಿಗಾಕ ಅಂತ ಪುಸ್ತಕಗಳು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕಗಳವ. ಯಾವ್ದಂತೀರಿ? ಓದ್ತಾರೆ ಓದಂಗೆ. ಲೈಬ್ರರಿ ಬರ್ತಾರೆ, ಬೇವೂರವ್ರು ಇದ್ರಿ ನೀವೆಲ್ಲ, ಬೇವೂರವ್ರು ಬರ್ಬೇಕು ಒಂದು ತಾಸು, ಬೆಳಿಗ್ಗೆ ಬರ್ಬೇಕು ಒಂದು ತಾಸು. 8:00 ಬಂದು 9:00 ತನಕ ಓದಿ 9:00 ಸಾಲಿ ಬರಂಗಿಲ್ಲ. ಯಾಕೆ ಬರಕ್ಕಾಗಲ್ಲ? ಬೆಳಿಗ್ಗೆ ಎದ್ದೇಳ್ಬೇಕು ನೀವು, 4:00 ಎದ್ಬಿಡ್ಬೇಕು, 4 ಗಂಟೆಗೆ ಎದ್ದೇಳ್ಬೇಕು, 6 ಗಂಟೆಗೆ ಸ್ನಾನ ಮಾಡಬೇಕು, 7:30 ಉಪಹಾರ ಮಾಡಿ 8 ಗಂಟೆಗೆ ವಾಪಸ್ ಬಂದ್ಬಿಡೋ ಹೈಸ್ಕೂಲ್. ಬಂದು ಹೈಸ್ಕೂಲ್ಗೆ ಬಂದಿರ್ತಲ್ಲ, ಗ್ರಂಥಾಲಯಕ್ಕೆ ಬಂದು ಪುಸ್ತಕಗಳು ಓದ್ಬೇಕು. ನಿಮ್ಮಲ್ಲಿ ಮನಸ್ಸಿನಾಗ ಇರಬೇಕು. ಹಿಂದಕ್ಕೆ ನಾವು ಓದಬೇಕಾದ್ರೆ ಗ್ರಂಥಾಲಯಗಳು ಇರಲಿಲ್ಲ ನಮ್ಮ ಊರುಗಳಲ್ಲಿ. ನಾವು ಓದಬೇಕಾದ್ರೆ ಏನಿತ್ತು? ಗ್ರಂಥಾಲಯ ಇದ್ದಿಲ್ಲ. ಅವಾಗ ದೇರ್ಕತ್ ಇದ್ರಾಗ ಗ್ರಂಥಾಲಯ ಇದ್ದಿಲ್ಲ, ಇದ್ರಾಗ ನಾವು ಇರ್ತಿರಲ್ಲ. ನಾವು ದೊಡ್ಡ ಅಕ್ಷರ ಓದ್ತಿದ್ವಿ. ಯಾಕೆ ಹೇಳಿ? ಓದೋ ಅಭ್ಯಾಸ ಇತ್ತು ನಮ್ಗೆ. ಸುರುಪುರಕ್ಕೆ ಓದ್ತಿದ್ರು ನಾವು. ಸುರುಪುರಕ್ಕೆ ಎಷ್ಟು ಗಂಟೆಗೆ ಓದ್ತೀವಿ ಅಂದ್ರೆ ಬೆಳಿಗ್ಗೆ ಎದ್ದು 7 ಗಂಟೆಗೆ ಹೋಗ್ಬಿಡ್ತೀವಿ ನಾವು. 7 ಗಂಟೆ 7:30 ಅಷ್ಟೊತ್ತಿಗೆ ಊಟ ಮಾಡಿ ಹೋಗ್ಬಿಡ್ತೀವಿ. ಅದು ರಾತ್ರಿ ಉಳಿದು ರೊಟ್ಟಿ ಪಲ್ಯ ಏನು ಉಳಿದಿರುತ್ತೆ ಅದೇ ತಿಂದಿಗಿಸಿ 7:30 ನಾವು ಎಲ್ಲಿ ಹೋಗ್ಬಿಟ್ಟು ಸುರುಪುರಕ್ಕೆ ಹೋಗ್ತೀವಿ. ಸುರುಪುರಕ್ಕೆ ಹೋಗಿ 8:00 ಅವರು ಗ್ರಂಥಾಲಯ ಬಾಗಿಲು ತೆಗಿಯೋರು ಯಾವಾಗ ಬರ್ತಾರಂತ ಅವ್ರು ಕಾಯ್ಕೊಂಡು ಕೊಡ್ತಿದ್ವಿ. ಬಾಗಿಲು ಮುಂದೆ ಕಾಯ್ಕೊಂಡು ಕೊಡ್ತೀವಿ. ಅವ್ರು ಬಂದ ತಕ್ಷಣ ಒಳಗೆ ಹೋಗೋರು ನಾವೇ ಫಸ್ಟ್ ಒಳಗೆ ಹೋಗಿ ಪುಸ್ತಕಗಳು ತೊಗೊಂಡು ಓದ್ತಿದ್ವಿ ನಾವು. ಓದಿ ಅವಾಗ ಆನಂತರ ಹೈಸ್ಕೂಲ್ಗೆ ಓದ್ತಿದ್ವಿ ನಾವು. ಹೈಸ್ಕೂಲ್ ಎಷ್ಟು ಗಂಟೆಗೆ?
10 ಗಂಟೆಗೆ ಪ್ರಾರಂಭ ಆಗ್ತದೆ, 9:45 ಪ್ರಾರಂಭ ಆಗ್ತದೆ. 9:45 ಏನು ಮಾಡ್ಬೇಕು? 8 ಗಂಟೆಯಲ್ಲಿ ಕೊಡೋದು 9:40, 1.5 ತಾಸು ಪುಸ್ತಕ ಓದ್ತೀವಿ ನಾವು ಗ್ರಂಥಾಲಯದ. ಎಲ್ಲ ಪುಸ್ತಕ, ಎಂಥ ಪುಸ್ತಕ ಬಂಗಾರ ಸಿಕ್ಕಂಗೆ ಆಗ್ತದೆ ಪುಸ್ತಕ ನೋಡಿದ್ರೆ ನಾವು. ಆ ಪುಸ್ತಕಗಳು ತಗೊಂಡು ಓದಿ ಆನಂತರ ಹೈಸ್ಕೂಲ್ ಹೋಗ್ತೀವಿ. ಇವತ್ತು ಸುರ್ಪುರದ ಒಂದೇ ಇತ್ತು ಲೈಬ್ರರಿ ಆವಾಗ. ಈಗ ಹೆಂಗೆ ಪಂಚಾಯತ್ ಒಂದು ಗ್ರಂಥಾಲಯ, ಗ್ರಾಮ ಪಂಚಾಯತ್ ಒಂದು ಗ್ರಂಥಾಲಯ, 7-8 ಸಾವಿರ ಪುಸ್ತಕಗಳದಾವ. ಅವುಗಳು ಓದಬೇಕೆಂಬುದು ಯಾಕೆ ಮನಸ್ಸಿಗೆ ಬರಬಾರ್ದು? ಗ್ರಂಥಾಲಯ ಐತಿನ ಮೂರಾಗ ಗ್ರಂಥಾಲಯದ ಸದ್ಬಳಿಕೆ ಆಗ್ಬೇಕಂಬುದು ಯಾಕಿಲ್ಲ ನಮ್ಗ? ಓದ್ತ್ರೆ ಗ್ರಂಥಾಲಯಕ್ಕೆ ಬರ್ತಾರೆ, ಓದ್ತ್ರೆ ಓದ್ಬೇಕು. ಕಂಪ್ಯೂಟರ್ ಅದಾವ, ಅವಾಗೇನು ಕಂಪ್ಯೂಟರ್ ಬರೀ ಪುಸ್ತಕ ಅಷ್ಟೇ ಅದು, ಕಂಪ್ಯೂಟರ್ ಅದಾವ. ಕಂಪ್ಯೂಟರ್ದಾಗ ಸಹಿತ ನೋಡ್ಬೋದು. ಪುಸ್ತಕಗಳು ಓದ್ಬೇಕು. ನಿಮ್ಗೆ ಯಾವ ಪುಸ್ತಕ ಬೇಕಾ ಬೋರ್ಡ್ ಬರ್ದಾಕಿದೀವಿ. ಒಂದು ಕಡೆ ಮಕ್ಕಳ ಪುಸ್ತಕಗಳದಾವ, ಸ್ಪರ್ಧಾತ್ಮಕ ಪರೀಕ್ಷಾ ಪುಸ್ತಕಗಳದಾವ, ಸಿಲೆಬಸ್ಗೆ ಸಂಬಂಧಪಟ್ಟ ಪುಸ್ತಕಗಳದಾವ, ಕತೆ ಕಾದಂಬರಿಗಳಿಗೆ ಸಂಬಂಧಪಟ್ಟ ಪುಸ್ತಕಗಳದಾವ. ಇವೆಲ್ಲ ತಗೊಂಡು ಓದ್ರಿ. ಓದ್ಬೋದಾ? ಓದೋ ಮನುಷ್ಯನಲ್ಲಿ ಹೌದಾ? ಅಕ್ಷತ ಒಂದ್ಸಲ ಬಂದಾಗ ತಿರುಗಿ ಒಳ್ಳೆ ಜೋಡಿಯೋದು. ಸರಿ.